ಹಾಯ್ ಎಲ್ಲರಿಗೂ ಸುಬ್ಬು ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಹೊಸ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಸೊಪ್ಪು ಸಾಂಬಾರು. ಈ ಸೊಪ್ಪು ಸಾಂಬಾರು ಮಾಡಲು ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ, ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ತುಂಬ ರುಚಿಯಾಗಿ ಈ ಸಾಂಬಾರನ್ನ ಮಾಡ್ಬೋದು. ಫಸ್ಟಿಗೆ ಈ ಸಾಂಬಾರು ಮಾಡಲು ಏನೇನು ಬೇಕು ಅಂತ ನೋಡೋದಾದರೆ, ಸೊಪ್ಪು ಇಲ್ಲಿ ದಂಟು ಮತ್ತು ಕೀರೆ ಸೊಪ್ಪು ನಾವೇ ಬೆಳೆದಿರೋ ಅಂಥ ಸೊಪ್ಪು. ತೆಂಗಿನಕಾಯಿ ತುರಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮೆಣಸು, 1 ಗ್ಲಾಸ್ ಹಾಲು. ಫಸ್ಟಿಗೆ ಸೊಪ್ಪನ್ನ ಬೇಯಿಸ್ಕೋಬೇಕು. ಒಂದು ಪಾತ್ರೆಗೆ ನಾನು 2 ರೀತಿಯ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸೊಪ್ಪು ಹಾಕಿ 2 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಬೇಕಾದರೂ ಹಾಕೋಬೋದು, 1 ಬೆಳ್ಳುಳ್ಳಿ, 1 ಸ್ಪೂನ್ ಎಣ್ಣೆ, ಒಂದು ಅರ್ಧ ಗ್ಲಾಸ್ ಹಾಲು, ಸ್ವಲ್ಪ ಉಪ್ಪು, 1 ಗ್ಲಾಸ್ ನೀರು. ಇಷ್ಟನ್ನು ಹಾಕಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಬೇಕು. ಇದು ಎಳೆ ಸೊಪ್ಪಾಗಿರೋದ್ರಿಂದ ಒಂದು 5 ನಿಮಿಷ ಬೆಂದರೆ ಸಾಕು, ತುಂಬ ಜಾಸ್ತಿ ಏನು ಬೇಯೋದೇನು ಬೇಡ. ಈಗ ನಾವು ಈ ಸಾಂಬಾರು ಮಾಡಬೇಕು ಅಂದರೆ ಎಳೆ ಸೊಪ್ಪಲ್ಲಿ ಮಾಡಿದ್ರೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತೀರಾ ಬಲ್ತಿರೋ ಸೊಪ್ಪಲ್ಲೆಲ್ಲ ಮಾಡಿದ್ರೆ ಸಾಂಬಾರು ನೀರು ಬಿಡ್ಕೊಳ್ಳುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಆದ್ದರಿಂದ ಈ ರೀತಿ ಎಳೆ ಸೊಪ್ಪಲ್ಲಿ ಮಾಡಿದ್ರೇ ಸಾಂಬಾರು ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, 5 ನಿಮಿಷ ಆಯಿತು, ಸೊಪ್ಪು ಚೆನ್ನಾಗಿ ಬೆಂದಿದೆ. ಈ ರೀತಿ ಬೆಂದರೆ ಸಾಕು. ಬೆಂದಿರೋ ಅಂಥ ಸೊಪ್ಪು ನೀರು ಸಪ್ರೇಟ್ ಮಾಡಿಕೊಂಡು ಸೊಪ್ಪು ತಣ್ಣಗಾಕ್ಬಿಟ್ಟು ನಾವು ಇದನ್ನು ರುಬ್ಕೋಬೇಕು. ರುಬ್ಕೊಳ್ಳೋದಕ್ಕೆ ಇದ್ರ ಜೊತೆಗೆ, ಸೊಪ್ಪಿನ ಜೊತೆಗೆ ಒಂದು 10 ಕಾಳು ಮೆಣಸು, ಸ್ವಲ್ಪ ತೆಂಗಿನಕಾಯಿ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕಿ ರುಬ್ಕೋಬೇಕು. ತುಂಬ ತೀರಾ ಸಣ್ಣದಾಗೇನು ರುಬ್ಕೊಳ್ಳೋದು ಬೇಡ, ತರಿಯಾಗಿ ರುಬ್ಕೊಂಡ್ರೆ ಸಾಕು. ಸೊಪ್ಪು ರುಬ್ಕೊಂಡಾದಮೇಲೆ ಒಲೆ ಮೇಲೆ ಪಾತ್ರೆ ಇಟ್ಟು ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ, ಕರಿಬೇವು ಮತ್ತು ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿರೋ ಅಂಥ ಸೊಪ್ಪಿರುತ್ತೆ ಆ ಸೊಪ್ಪನ್ನ ಹಾಕಿ ಅದ್ರ ಜೊತೆಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು, ಸಾಂಬಾರು ಗಟ್ಟಿಗೆ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ. ಅದಾದಮೇಲೆ ಒಂದು ಅರ್ಧ ಗ್ಲಾಸ್ ಹಾಲು ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಉಪ್ಪು ಹಾಕಿ ಒಂದು 5 ನಿಮಿಷ ಸಾಂಬಾರನ್ನ ಕುದಿಯಕ್ಕೆ ಬಿಟ್ಟರೆ ಸೊಪ್ಪು ಸಾಂಬಾರು ರೆಡಿಯಾಗುತ್ತೆ. ಈ ಸೊಪ್ಪು ಸಾರು ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಯಾರಾದರೂ ಮೊಟ್ಟೆ ತಿನ್ನೋರಿದ್ದರೆ ಇದಕ್ಕೆ ಮೊಟ್ಟೆ ಬಿಟ್ಕೊಂಡು ಕೂಡ ತಿನ್ಬೋದು. ನೋಡಿದ್ರಲ್ಲ ಸೊಪ್ಪು ಸಾಂಬಾರು ಮಾಡೋದು ಎಷ್ಟು ಈಸಿ ಅಂತ. ಈ ರೀತಿ ಮಾಡೋದ್ರಿಂದ ಈಸಿ ಕೂಡ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಸುಬ್ಬು ಸವಿರುಚಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.